ನಾವೀಗ ಒಂದು ಶಾರ್ಟ್ ಬ್ರೇಕ್ ನಿದ್ರೆ ಮಾಡಿ ಹೊರಟಿದ್ದೇವೆ. ರೈಟ್ ಅಂಕಡಕ್ಕೆ ಟೈಂಗ್ ತಕ್ಕದಿಮಿ ತಯ್ಯ 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 ತಯ್ಯ. ಈ ವಿಡಿಯೋದಲ್ಲಿ ವಿಶೇಷ ಮಾತುಗಳು ಲಭ್ಯವಿರುತ್ತದೆ. ದಯವಿಟ್ಟು ನಿಮ್ಮ ಕಿವಿಯಿಂದ ಕೇಳಿ, ಆ ಕಿವಿಯಿಂದಲೇ ಬಿಡಬೇಕಾಗಿ ವಿನಂತಿ. ಇವತ್ತು ದಿನಾಂಕ 19 ಏಪ್ರಿಲ್ 2025 ಬೆಳಗ್ಗೆ 4:15 ನಾವಿಲ್ಲಿಗೆ ರೀಚ್ ಆಗಿದ್ದೇವೆ. ದೇವರಿನ್ನೇನು ಒಂದು ಗಂಟೆ ಇಲ್ಲ 1.5 ಗಂಟೆಯಲ್ಲಿ ಬರ್ಬೋದು. ಒಂದು 7 ಗಂಟೆ ಆಗಬೇಕಾದ್ರೆ ಜಳಕ ಸ್ಟಾರ್ಟ್ ಆಗ್ತದೆ. ಇದೆಲ್ಲ ಕ್ರೋಟನ್ ಗಿಡಗಳು ಡಿಸೈನಿಗೆ ಇರುವಂಥದ್ದು. ಚಂದ ಮಾಡಿದ್ದಾರೆ. ನಿಮಗೆ ಎಂಟ್ರೆನ್ಸ್ ಹೇಗೆ ಉಂಟು ನೋಡಿ. ಇಲ್ಲೆಲ್ಲ ಒಂದು ಬೈಕಲ್ಲಿ ಫೋಟೋ ತೆಗಿಬೇಕು. ಇದು ನಮ್ಮ ಬೈಕರ್ಸ್ ಹ್ಯಾಪಿನೆಸ್. ಮುಗ್ಲಲ್ಲಿ ಮನಸ್ಸು ಇದ್ದ ಗೈಸ್ ಗುಡ್ ನೈಟ್ ಗೈಸ್. ವೀಕ್ಷಕರೇ, ಗಂಟೆ ಈಗ 6:05. ಇವರೆಲ್ಲ ಎದ್ದದ್ದು ಲೇಟ್ ಆಯಿತು. ಅಲ್ಲಿ ಮಲಗಿದ್ದೆವು. ಅಮ್ಮ ತಿಕ್ಕಣ ಸಾಮಾನು ಒಂಚೂರು ಬಿಡ್ತೇವೆ. ಗೈಸ್, ನಮ್ಮ ಮಾಮೂಲಿ ಪ್ಲೇಸ್ ಅಲ್ಲಿ ಉಂಟು ಕಲ್ಲು, ಆದರೆ ಅಲ್ಲಿ ಕೂತ್ಕೊಂಡಿದ್ದಾರೆ. ಇವತ್ತು ಎಂತ ಮಾಡ್ಲಿಕ್ಕೆ ಆಗುದು. ಗಂಟೆ 6:15. ಈ ವರ್ಷ ತುಂಬ ಜನ ಇದ್ದಾರೆ. ಆ ಕಡೆಯಿಂದ ಈ ಕಡೆ ಎಲ್ಲ ಭರ್ತಿಯಾಗಿದೆ. ದೇವರು ಇನ್ನೇನು ಈ ಕಟ್ಟೆಗೆ ಬರ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಯಾವಾಗೃತ ಸ್ನಾನ ಸ್ಟಾರ್ಟ್ ಆಗ್ತದೆ. ಅದರ ಪೂರ್ವ ಸಿದ್ಧತೆ ಆಗಿದೆ. ನಮ್ಮ ಮನೀಶ್ ಅವರು ಫುಲ್ ಕ್ಯಾಮರಲ್ಲಿ ಹಿಡ್ಕೊಂಡು ಸೆಟ್ ಆಗಿದ್ದಾರೆ ರೀಲ್ಸ್ ಮಾಡಲಿಕ್ಕೆ. ಕಳೆದ ವರ್ಷ ಇಷ್ಟು ನೀರಿರಲಿಲ್ಲ, ಈ ಸತಿ ನೀರು ಜಾಸ್ತಿ ಉಂಟು. ಆ ಕಡೆ ಎಲ್ಲ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ನಿಂತಿದ್ದಾರೆ, ಈಚೆ ಬರಲಿಲ್ಲ. ನಾವಿಬ್ಬರೇ ಬಂದದ್ದು.
ಅಪ್ಪ ನೀರಿಗೆ ನಾವು ನೀರಿಗೆ ಏನು ಸಿಡಿಲಿಲ್ಲ. ಗಂಟೆ ಕರೆಕ್ಟ್ 7:10 ಆಗಿದೆ. ದೇವರ ಸ್ನಾನ ಆಗಿ ಆಯಿತು. ಸೂರ್ಯೋದಯ ಆಗಿದೆ. ಹಾಂ, ಸುದ್ದಿ ಸುಳ್ಳಿಯಾಗೆ ಇನ್ನು ಉತ್ತರ ಅಂತ ಸುದ್ದಿ ಸುಳ್ಳಿ. ನಾನು ನೋಡಬೇಕು. పోయా ఇంచేనే పోయి వల్ల నిలబడాడా ಇನ್ನಟ್ಟು పోయి వల్ల ಸಾವಿರಾರು ಮಂದಿ ಇದ್ದಾರೆ ಇಲ್ಲಿ. ಎಲ್ಲರೂ ಸಹ ಸ್ನಾನಕ್ಕೆ ಬಂದಿದ್ದಾರೆ. ದೇವರ ಆ ಕಡೆಯಿಂದ ಸನ್ರೈಸ್ ಆಗ್ತಾ ಉಂಟು, ಸೂರ್ಯೋದಯ. ಅಂಚೆ 3 ನಾನು 4ನೇ ವರ್ಷ ಬರ್ತಿರೋದು. ಆದರೆ ಎಷ್ಟು ಜನವನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿ ಸ್ನಾನಕ್ಕೆ ಬಂದವರು. ಯಾನಿನ ಗಿಂಬಲ್ ತಗೊಂಡಲ್ಲೇ ಓಲ್ಲ ಅಲ್ಲೋ ಬಂದಿದ್ದೀವ, ಇಲ್ಲಿ ಇದ್ದೇನೆ. ಬಂದು ನಾನೊಮ್ಮೆ ಅನಿಸಿದೆ ಗೈಸ್, ನಾನು ಮಿಸ್ ಆದೆ. ಈಗ ನಾನೊಬ್ಬನೇ ಹೋಗ್ಬೇಕಂತ ಹೇಳಿ ಪುಣ್ಯಕ್ಕಿದೊಂದು ಗಿಂಬಲ್ ಕಂಡಿತ್ತು. ಕಸಿ ದೊಡ್ಡ ಜರಿತಾರೆ ಗೊತ್ತಿ ಜೋಲಿ ಪೊಯ್ ಪೊಯ್ ಹೇಳುದಿಲ್ಲ. ಬಾ ಹೋಗುವ ಏತನ್ನ ಇಲ್ಲ ನೀರಿಗೆ ಬಿಡ್ತೀನಿ ಪಚಕ್ಕ. ಅವಲ್ಲಿ ಬಂದಲ್ಲ ಅವನಂತ ಗಿಂಬಲ್ ಕಾಣ್ತದಲ್ಲ. ಹೆಂಚಿನ ಪೀಸ್ ಏರಿಂದ ಎಂಕ್ತಾನೆ ಇವತ್ತು ಕ್ಯಾಮರಾ ಇರ್ತೇನೆ ನಾನು. ಮಳೆ ಬೆಳೆ ಕಾಲ ಕಾಲ ಕಾಪಣ ಎಂಕಿ ಮಂಗ ರೀಲ್ಸ್ ಮಾಡಿದ್ರೆ ರೀಲ್ಸ್ ಎಲ್ಲಿ ನೀರಿನ ಸೌಂಡ್ ಇಜ್ಜಿ ಅಂಚ ಇರ್ ಮೇಲೆ ಬೋಡ ಮ್ಯೂಸಿಕ್ ಮಾಡ್ದು ಇಲ್ಲಿ FM ಉಂಡಾ? ಆಯ್ತು ಅವ್ರು ನೋಡ್ತಾರೆ. ನಾನು ಉಡುಪಿ ವಿಡಿಯೋ ಬಂದು ಗೊತ್ತಾಯ್ತು. ಈಗ ಲಾಸ್ಟಿಗೆ ಉಳಿದದ್ದು ನಾವಿಬ್ಬರೇ. ನಮ್ಮ ಹಿಂದೆ ಇನ್ನಿಬ್ಬರಿದ್ದಾರೆ, ಬಾಕಿದ್ದವ್ರು ಮುಂದೆ ಗೈಸ್. ನಾವೀಗ ಎಲ್ಲಿ ಗಾಡಿ ಇಟ್ಟಿದ್ದೇವೆ ಅಲ್ಲಿಗೆ ರೀಚ್ ಆದೆವು. ಭಾರಿ ಭಂಗದಲ್ಲಿ ರೀಚ್ ಆದದ್ದು ಈ ಸತಿ. ಕೈ ಕಾಲೆಲ್ಲ ನೋವು ಆಗ್ತಾ ಉಂಟು. ಇನ್ನೀಗ ಟೆಂಪಲ್ಗೆ ಹೋಗಿ ಟೆಂಪಲಲ್ಲಿ ಧ್ವಜ ಅವತರಣ ಆಗ್ತದೆ. ಧ್ವಜ ಅವತರಣ ಆದ ಮತ್ತೆ ನಾವು ಅನ್ನಪ್ರಸಾದ ಸೇವಿಸಿ ಮನೆಗೆ ಹೋಗುವಂಥ ಇದಿಷ್ಟು ಇವತ್ತಿನ ಕಾರ್ಯಕ್ರಮ. ಸೊ ಇಲ್ಲಿಗೆ ಈ ವ್ಲಾಗ್, ದೇವಸ್ಥಾನದ ಕೆಲವು ವಿಡಿಯೋಗಳನ್ನು ಹಾಕಿದ ನಂತರ ಈ ವ್ಲಾಗ್ ಎಂಡ್ ಆಗೋದು. ಈಗ ನೋಡ್ತಿದ್ರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಶೇರ್ ಮಾಡಿ, ಹಾಗಾದರೆ ಕಮೆಂಟ್ ಸಹ ಮಾಡಿ ಒಟ್ಟಿಗೆ, ಆಯಿತಾ? ಯಾ, ಸಿ ಯು ದೇರ್.
ಜಾತ್ರೆ ಮುಗೀತು. ಜಾತ್ರೆ ಮುಗೀತು ಲೈಫಲ್ಲಿ ಈ ವರ್ಷ ಒಂದು ಎಲ್ಲವೂ ಒಳ್ಳೇದಾಗ್ಲಿ ಮಾರೆ ಎಲ್ಲರಿಗೆ ಸಹ. ಎಷ್ಟು ಜಾತ್ರೆಗೆ ಬರುವಾಗ ಎಲ್ಲರೂ ಒಂದು ಲೆವೆಲಿಗೆ ಸೆಟ್ಲ್ ಆಗಿರ್ಬೇಕು ಅಲ್ಲ. ಸಾಯಿಬಾಯಿ ಮದುವೆ ಆಗದಿದ್ರು ಸದೊಂದಲ್ಲ ಒಂದು ಮದುವೆ ಫಿಕ್ಸ್ ಆಗಿರ್ಬೇಕು ನೆಕ್ಸ್ಟ್ ಡೇ ಬರಬೇಕು. ಅದು ಅನಿಸಿಕೆ ಊಟ ಒಳ್ಳೆ ಉಂಟು, ಒಳ್ಳೆ ಎಕ್ಸ್ಪೀರಿಯನ್ಸ್ ನಡೆದದ್ದು. ಇದು 3ನೇ ಸರ್ತಿ ಹೋಗ್ತಿದ್ದೇವೆ, 3-4 ಸರ್ತಿ ಆಯಿತು. ಎಲ್ಲ ಗಮ್ಮತ್ತಾಗಿದೆ. ನೆಕ್ಸ್ಟ್ ವರ್ಷ ಸಹ ಹೋಗ್ಬೇಕು. ನೆಕ್ಸ್ಟ್ ವರ್ಷ ಲೈಫಲ್ಲಿ ಸೆಟ್ಲ್ ಆಗಿದೆ.